ನನ್ನ ತಮ್ಮ ಅದೇ ಗಗನು ವಯಸ್ಸು 31 ವರ್ಷ, ಆ್ಯಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದ. ಇವಾಗ ರೀಸೆಂಟಾಗಿ ರಿಸೈನು ಮಾಡಿಸಿದ್ರು ಅವನ ಕೈಲಿ. ಅವ್ನ ಹೆಂಡತಿ ಮೇಘ್ನಾ ಜಾಧವ್ ಅಂತ. ಅವ್ನ ಕಿರುಕುಳ ತಾಳ್ನಾರ್ದೆ ನಿನ್ನೆ ಏಕೆಂದರೆ ಡೈಲಿ ಜಗಳ, ಡೈಲಿ ಟಾರ್ಚರ್ ಅವನ ಕಡೆಯಿಂದ. ಏನಂದರೆ ಒಂದು ಹುಡುಗಿ ಹತ್ರ ಮಾತಾಡಿದ್ರೆ ಅವಳಿಗೆ ನಿನಗೆ ಏನು ಸಂಬಂಧ, ಅವ್ರಿಗೆ ಬಾಡಿಗೆಯವ್ರ ಹತ್ರ ನೋಡಿ ಮಾತಾಡಿದ್ರೆ ಅವ್ರ ಜೊತೆ ಕ್ಲೀನ್ ಮಾಡ್ತಾಯಿದ್ರೆ ಮನೆ, ನಿನಗೆ ಅವಳಿಗೆ ಏನು, ನೀನು ಅವಳ ಜೊತೆನೇ ಯಾಕೆ ಕ್ಲೀನ್ ಮಾಡಬೇಕು. ಫೋನಲ್ಲಿ ಯಾವ ಹುಡುಗಿ ನಂಬರ್ ಇದ್ರೂ ತೊಗೊಂಡು ಅವ್ರಿಗೆ ನಿನಗೆ ಅವ್ನಿಗೆ ಏನು ಸಂಬಂಧ ಅಂತ ಫೋನ್ ಮಾಡಿ ಕೇಳೋದು. ಇವಾಗ ಮದುವೆ ಆಗೋವ್ರಿಗೆ 11 ತಿಂಗಳಾಗಿದೆ ಇಬ್ರಿಗೂ. ಅಷ್ಟರಲ್ಲಿ ಅವ್ರ ಜೊತೆ ಇದ್ದಿದ್ದು ಬರೀ 2 ತಿಂಗಳು, 2ರಿಂದ 2.5 ತಿಂಗಳು ಅಷ್ಟೇ. ಸ್ಟಾರ್ಟಿಂಗಲ್ಲಿ ಇರುವಾಗ ಎಕ್ಸಾಮ್ ಇತ್ತು, ಅದು ಇದು ಅಂತ ಅಮ್ಮನವರೆಗೆ ಹೋಗೋದು ಬರೋದು ಮಾಡ್ತಾಯಿದ್ಲು ಅಷ್ಟೆ. ಆವಾಗ್ಲಿಂದನೂ ಇದೇ ಕತೆ ಅವಳದು. ರಾಜಸಂಧಾನ ಮಾಡಿದ್ರು ಸರ್. 1 ತಿಂಗಳು ಇದ್ದರು. ಆಮೇಲೆ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಮೈಸೂರಲ್ಲಿದ್ದರು. ಆವಾಗ ಈ ಹುಡುಗಿ ನಮ್ಮ ಅಪ್ಪನ ಜೊತೆ ಇದ್ಲು. ಇಲ್ಲಿ ನಮ್ಮ ಮನೆ ಕ್ಲೀನ್ ಮಾಡುವಾಗ ನನ್ನ ತಮ್ಮನಿಗೆ ನಿಂಬೆಹಣ್ಣುಗಳು ಸಿಕ್ಕಿದೆ, ಮಠ ಮಂತ್ರ ಮಾಡಿರೋ ನಿಂಬೆಹಣ್ಣುಗಳು. ಅದನ್ನು ನಮ್ಮ ಅಪ್ಪಂಗೆ ತೋರಿಸಿ, ನಮ್ಮಪ್ಪ ಯಾಕಮ್ಮ ಇದೆಲ್ಲ ಮಾಡಿದೀಯಾ, ಇಷ್ಟು ವರ್ಷ ನಮ್ಮ ಮನೆಯಲ್ಲಿ ಏನೂ ಇರಲಿಲ್ಲ, ಇದೆಲ್ಲ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಅವ್ರ ಮನೆಯಿಂದ 20 ಜನ ಕರ್ಕೊಂಡ್ಬಂದು ಅವ್ನಿಗೆ ಹೊಡೆಯೋಕ್ಕೆಲ್ಲ ಹೋಗಿ JSS ಹಾಸ್ಪಿಟ್ಲ್ ಮೈಸೂರಲ್ಲಿ. ಅಲ್ಲಿಂದ ಜಗಳ ಆಡಿಕೊಂಡು ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. 5 ತಿಂಗಳು ಏನು ಕಾಂಟ್ಯಾಕ್ಟ್ ಇರಲಿಲ್ಲ. ಆಮೇಲೆ 5 ತಿಂಗಳಾದಮೇಲೆ ಪೊಲೀಸ್ ಸ್ಟೇಷನಲ್ಲಿ, ಚಾಮರಾಜನಗರ ಪೊಲೀಸ್ ಸ್ಟೇಷನ್, ಚಾಮರಾಜನಗರ ಇರೋದವರು, ಚಾಮರಾಜನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ರಾಜಸಂಧಾನ ಮಾಡಿ ಇವಾಗ ಕಳಿಸಿದ್ರು, ಇವಾಗ 2 ತಿಂಗಳ ಹಿಂದೆ. ಆವಾಗಲಿಂದ ತಿರ್ಗಾ ಅದೇ ಗೋಳೆನೆ. ನಮ್ಮಪ್ಪ ಇದ್ದರೆ ಅವ್ರ ಮುಂದೆ ಒಂಥರ ಇರೋದು, ರೂಮಲ್ಲಿ ಇನ್ನೊಂಥರ ಇರೋದು. ಇದೇನು ನೋಡಿದ್ಯಾ ಅಂದಮೇಲೆ ನಾನು ನರಕ ತೋರ್ಸಕ್ಕೆ ಬಂದಿರೋದು ನಾನು ನಿನಗೆ ಅಂತ ಹೇಳಿರೋದು.